ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಹದ್ ಮತ್ತು ಬೇಹದ್ ಆತ್ಮರ ಬಗ್ಗೆ ತಿಳಿಯೋಣ. ಆತ್ಮ ಒಂದು ಕಂಪ್ಯೂಟರ್ನಂತೆ, ಅದರಲ್ಲಿ ಎಲ್ಲವೂ ರೆಕಾರ್ಡ್ ಆಗುತ್ತಿರುತ್ತದೆ. ಆತ್ಮನಲ್ಲಿ ಅದರ ಎಲ್ಲ ಆಯಾಮಗಳ ಸಂಪೂರ್ಣ ಜರ್ನಿಯ ರೆಕಾರ್ಡ್ ಅಡಗಿದೆ. ಆತ್ಮದಲ್ಲಿ ಪವರ್ ಲಾಸ್ ಆಗುತ್ತಾ ಹೋದಾಗ ಅದು ಕ್ರಮೇಣವಾಗಿ ಮನುಷ್ಯ ಜನ್ಮಕ್ಕೆ ಬಂದು ಬಿಡುತ್ತದೆ. ಇದರಿಂದಾಗಿ ಅದು ಅನೇಕ ಕರ್ಮಗಳ ಬಂಧನಕ್ಕೆ ಒಳಗಾಗುತ್ತಾ ಹೋಗುತ್ತದೆ. ತನ್ನ ಭಿನ್ನ ಭಿನ್ನ ಕರ್ಮದ ಕಾರಣದಿಂದಾಗಿ ಅದು ಗುರುತಿಸಲ್ಪಡುತ್ತದೆ. ತಮ್ಮ ಭಿನ್ನ ಭಿನ್ನ ಕರ್ಮಗಳಿಂದಾಗಿ ಆತ್ಮಗಳು ಈ ಭೂಮಿಯ ಮೇಲೆ ಬಂದು ಪರಸ್ಪರ ಭೇಟಿಯಾಗಿ ಹೊಸ ಹೊಸ ಕರ್ಮಕ್ಕೆ ಒಳಗಾಗುತ್ತವೆ. ಹೊಸ ಗುರುತನ್ನು ಪಡೆಯುತ್ತಾ ಹೋಗುತ್ತವೆ. ಉದಾಹರಣೆಗೆ, ಪುಣ್ಯಕರ್ಮ ಮಾಡಿದಾಗ ಪುಣ್ಯಾತ್ಮ ಎಂದು ಗುರುತಿಸಲಾಗುತ್ತದೆ. ಧರ್ಮ ಆಚರಣೆ ಮಾಡುವ ಆತ್ಮ ಧರ್ಮಾತ್ಮವಾಗುತ್ತದೆ. ತನಗಾಗಿ ಬದುಕುವ ಆತ್ಮಗಳೆಲ್ಲವೂ ಪ್ರಾಣಿಗಳಿಗೆ ಸಮವೆಂದು ಗೀತೆಯಲ್ಲಿ ಹೇಳಿದೆ. ಆದರೆ ಇಲ್ಲಿ ಹದ್ನ ಅಂದರೆ ವಿನಾಶಿ ಆತ್ಮಗಳು, ಸಾಂಸಾರಿಕ ಬಂಧನದಲ್ಲಿ ಬಿದ್ದು ಹೊರಬರಲಾರದೆ ಒದ್ದಾಡುತ್ತಿರುವ ಆತ್ಮಗಳ ಬಗ್ಗೆ ಹೇಳಲಾಗಿದೆ. ಗೀತೆಯ ಜ್ಞಾನ ಹದ್ನ ಆತ್ಮಗಳಿಗೆ ಆಯಿತು. ಆದರೆ ಈಗ ಬೇಹದ್ ಆತ್ಮಗಳನ್ನು ಅರಿಯುವ ಸಮಯ ನಡೆಯುತ್ತಿದೆ. ಬೇಹದ್ ಅಂದರೆ ಅಮರ ಆತ್ಮಗಳು, ಅವಿನಾಶಿ ಆತ್ಮಗಳು ಎಂದು ಅರ್ಥ. ಹಾಗಾದರೆ ಈ ಬೇಹದ್ನ ಆತ್ಮ, ಈ ಆತ್ಮಗಳ ರಚನೆ ಅಂದರೆ ಸೃಷ್ಟಿ ಯಾರಿಂದ ಆಯಿತು? ಈ ಬೇಹದ್ನ ಆತ್ಮರನ್ನು ಬೇಹದ್ನ ತಂದೆಯೊಬ್ಬನೇ ಗುರುತಿಸಬಲ್ಲ. ಬೇಹದ್ ಅಂದರೆ ಇನ್ಫೈನೈಟ್, ಅಂತ್ಯವೇ ಇರದ, ವಿನಾಶವೇ ಹೊಂದದ ಎಂದರ್ಥ. ಇಂತಹ ಬೇಹದ್ದನ್ನು ಎಷ್ಟು ತಿಳಿದುಕೊಂಡರೂ ಕಡಿಮೆಯೇ. ಬೇಹದ್ನ ಸೃಷ್ಟಿ ವಿಶಾಲವಾಗಿದೆ. ಈ ಬೇಹದಲ್ಲಿ ಅನಂತಾನಂತ ಕೋಟಿ ಕೋಟಿ ಬ್ರಹ್ಮಾಂಡಗಳಿವೆ. ಅನಂತಾನಂತ ಕೋಟಿ ಕೋಟಿ ಮಹಾಬ್ರಹ್ಮಾಂಡ, ಪರಮ ಮಹಾಬ್ರಹ್ಮಾಂಡಗಳಿವೆ. ಅನಂತಾನಂತ ಮಲ್ಟಿವರ್ಸ್ಗಳಿವೆ. ಅನಂತಾನಂತ ಕೋಟಿಯ ತಲೆಮಾರುಗಳಿವೆ, ಅಂದರೆ ಡೈಮೆನ್ಷನ್ಗಳಿವೆ. ಅನಂತಾನಂತ ಕೋಟಿ ಕಲಾಗಳಿವೆ. ಈ ಎಲ್ಲವೂ ಕೂಡ ಅನಂತ ಬೇಹದ್ನ ಸೃಷ್ಟಿಯಲ್ಲಿ ಒಂದು ಸೂಜಿಯ ಮೊನೆಗೆ ಸಮಾನವಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಬೇಹದ್ ಎಂಬ ಶಬ್ದ ಪ್ರಯೋಗ ಈ ರೀತಿಯೂ ಸಹ ಮಾಡಲಾಗುತ್ತದೆ. ಅಂದರೆ ಬೇಹದ್ನ ತಂದೆ ಅಂದರೆ ಪರಮಾತ್ಮನಿಗೂ ಸಹ ಬೇಹದ್ ಎಂಬ ಶಬ್ದ ಪ್ರಯೋಗಿಸಲಾಗುತ್ತದೆ. ಬೇಹದ್ ಆತ್ಮಗಳಿಗೂ ಬೇಹದ್ ಶಬ್ದ ಬಳಸಲಾಗುತ್ತದೆ. ಬೇಹದ್ ಅವಿನಾಶಿ ಜಗತ್ತಿಗೂ ಸಹ ಬೇಹದ್ ಎಂಬ ಪದವನ್ನು ಬಳಸಲಾಗುತ್ತದೆ. ಬೇಹದ್ ಜ್ಞಾನಕ್ಕೂ ಸಹ ಬೇಹದ್ ಶಬ್ದದ ಬಳಕೆಯಿದೆ. ಬೇಹದ್ನ ತಂದೆ ಬೇಹದ್ನ ಮಕ್ಕಳೊಂದಿಗೆ ಬೇಹದ್ನ ಜ್ಞಾನವನ್ನು ನೀಡುತ್ತಾನೆ ಎಂದಾಗ ಇಲ್ಲಿ ಈ ಬೇಹದ್ ಆತ್ಮಗಳನ್ನು ಗುರುತಿಸುವುದು ಹೇಗೆ ಎಂಬ ಪ್ರಶ್ನೆ ಮೂಡುತ್ತದೆ. ಆ ಆತ್ಮಗಳ ಪರಿಚಯ ಈ ರೀತಿ ಇದೆ. ಬೇಹದ್ ಆತ್ಮರು ಬೇಹದ್ ಜ್ಞಾನ ಸಾಗರದಲ್ಲಿ ಮುಳುಗಿರುತ್ತಾರೆ. ಬೇಹದ್ ಆತ್ಮರಲ್ಲಿ ಬೇಹದ್ ವಿಶ್ವದ ರೆಕಾರ್ಡ್ ಇರುತ್ತದೆ. ಬೇಹದ್ ಆತ್ಮ ವಿನಾಶವನ್ನು ಬಯಸುವುದಿಲ್ಲ, ಪರಿವರ್ತನೆಯನ್ನು ಬಯಸುತ್ತದೆ. ಬೇಹದ್ ಆತ್ಮರು ಬೇಹದ್ ಜ್ಞಾನದಲ್ಲಿ ಹುಚ್ಚರಂತೆ ಮುಳುಗಿರುತ್ತಾರೆ. ಹಗಲು ರಾತ್ರಿ ಜ್ಞಾನದ ಚಿಂತನ ಮಂಥನ ನಡೆಸುತ್ತಿರುತ್ತಾರೆ. ಬೇಹದ್ ಆತ್ಮರ ಸಂಕಲ್ಪ ಬೇಹದ್ನ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಬೇಹದ್ನ ಅನಂತ ಪರಮ ಶಾಂತಿಯನ್ನು ತುಂಬುವುದಾಗಿರುತ್ತದೆ. ಎಂದು ಬೇಹದ್ ಆತ್ಮರಿಗೆ ಬೇಹದ್ ಜ್ಞಾನ ಸಿಗುವುದೋ ಅಂದಿನಿಂದಲೇ ಅವರ ಬೇಹದ್ನ ಸಮಯ ಆರಂಭವಾಗಿ ಅವರ ಬುದ್ಧಿಯು ಈ ಮೊದಲು ಮುಳುಗಿದ್ದ ಹದ್ನಿಂದ ಬೇಹದ್ಗೆ, ಅಂದರೆ ಲೌಕಿಕದಿಂದ ಪಾರಲೌಕಿಕಕ್ಕೆ ಬರುತ್ತದೆ. ಕಾರಣ ಬೇಹದ್ನ ಜ್ಞಾನವೇ ಬೇಹದ್ನ ತಂದೆಯ ಪರಿಚಯವಾಗಿದೆ. ಈ ಬೇಹದ್ ಜ್ಞಾನವೇ ಬೇಹದ್ನ ಅವಿನಾಶಿ ವಿಶ್ವಕ್ಕೆ ಆಧಾರವಾಗಿರುತ್ತದೆ. ಬೇಹದ್ನ ಜ್ಞಾನವು ಬೇಹದ್ ಆತ್ಮರ ಪರಿಚಯವಾಗಿದೆ. ಬೇಹದ್ ಜ್ಞಾನವನ್ನು ವಿಸ್ತೃತವಾಗಿ ತಿಳಿದುಕೊಳ್ಳಲು ವಿಶ್ವ ಪರಿವರ್ತನೆ ಎಂಬ ಬಾಪೂಜಿಯವರ
ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಳಿ. ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, 5:30 a.m. to 6:30 a.m., Monday to Saturday. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सोचो.